ಅವಳು ಮದುವೆ ಮಾಡ್ಕೊಂಡು ಆ ಮನೆ ಕಾಲಿಟ್ಲು, ನಿಮ್ಮ ತಾತ ಹುಷಾರು ತಪ್ಪಿದ್ರು. ಹೇಗೋ ಕಣ್ಮರೆ ಆದ್ಲು ಸುಮ್ಮನೆ ಇದ್ರೆ ಈ ಮನೆ ಕಾಲಿಟ್ರು, ಈ ಮನೆ ದೀಪನೇ ಆರಿಸ್ಬಿಟ್ಲು. ಇಂಥವಳ ಮೇಲೆ ನಿಮಗೆಲ್ಲ ಅನುಕಂಪ. ಅವಳ ಮೇಲೆ ಅನುಕಂಪ ತೋರಿಸಿದ್ರೆ ಈ ಮನೇಲಿ ಭೂಕಂಪ ಆಗುತ್ತೆ. ನರಸಿಂಹ, ಹಾಗೆಲ್ಲ ಹೇಳ್ಬೇಡ ಕಣೋ. ಲಕ್ಷ್ಮಿ ತುಂಬ ಒಳ್ಳೆಯವಳು ಕಣೋ. ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ ಕಣೋ. ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಮೊದಲು ಕೇಳಿದವಳು ನಿನ್ನನ್ನೇ ಕಣೋ. ಅಪ್ಪ, ಅಣ್ಣನೂ ಬರ್ತಿದ್ದಾನ? ನೀನು ಎಷ್ಟು ದ್ವೇಷ ಮಾಡ್ತೀಯೋ 10 ಪಟ್ಟು ನಿನಗೆ ಪ್ರೀತಿ ಮಾಡ್ತಾಳೆ ಕಣೋ. ನೀನು ಅವಳ ಮೇಲೆ ಕೆಟ್ಟ ಕಾಲು ಗುಣದವಳು ಅಂತ ಆರೋಪ ಮಾಡಬೇಡ ಕಣೋ. ನಿಮ್ಗೆ ಈ ಮಾತಲ್ಲೇ ಗೊತ್ತಾಗ್ತಿದೆ ನೀವು ಅವಳಿಗೋಸ್ಕರ ನನ್ನನ್ನು ದೂರ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಿ ಅಂತ. ಈಗ ನಿಮಗೆ ಯಾಕೂ ನಾನು ಬೇಕಾಗಿಲ್ಲ, ಅವಳೇ ಬೇಕು. ಅವಳು ನನ್ನ ಬೆನ್ನಿಗೆ ಚೂರಿ ಹಾಕಿದ್ಲು, ನೀವೆಲ್ಲ ನನ್ನ ಎದೆಗೆ ಚುಚ್ಚುತ್ತಾ ಇದ್ದೀರಾ. ಇಷ್ಟೆಲ್ಲ ಮಾಡಿರೋ ನೀವಾಗ್ಲಿ ಇವನಾಗ್ಲಿ ಇನ್ಮೇಲೆ ನನ್ನ ಜೊತೆ ಮಾತಾಡಬೇಡಿ. ಅಪ್ಪ, ದಯವಿಟ್ಟು ಹಾಗೆ ಹೇಳ್ಬಿಡಿ ಅಪ್ಪ. ನಮ್ಮಿಂದ ತಪ್ಪಾಗಿದೆ ನಿಜ. ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದರೂ ನಾನು ಕ್ಷಮೆ ಕೇಳ್ತೀನಿ. ಆದರೆ ಮಾತಾಡಬೇಡ ಅಂತ ಮಾತ್ರ ಹೇಳ್ಬೇಡಿ ಅಪ್ಪ. ಹೌದು ಕಣೋ ನರಸಿಂಹ, ಈ ಥರ ಆಗಬಾರ್ದು ಅಂತಾನೆ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ವಿ ಕಣೋ. ನಿನ್ನ ಕೈ ಮುಗಿತೀನಿ ಕೊಡೋ. ನಮ್ಮ ಹತ್ರ ಮಾತಾಡೋದ ಅಂತ ಮಾತ್ರ ಹೇಳ್ಬೇಡ ಕಣೋ. ಇವ್ರಿಗೆ ಲೋ ಬಿ ಪಿ ಆಗಿದೆ, ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ. ಇವ್ರಿಗೆ ಮೊದಲಿಂದನೂ ಬಿ ಪಿ ಇತ್ತಾ? ಇಲ್ಲ ಡಾಕ್ಟ್ರೇ, ನಾವು ಹಳೆ ಮನೇಲಿದ್ದಾಗ ಒಂದು ಸಲ ಹಾಗಾಗಿತ್ತು. ಆಮೇಲೆ ಏನೂ ತೊಂದರೆ ಇಲ್ಲ, ಆರಾಮಾಗಿದ್ಲು. ಇವತ್ತೇ ಹೀಗಾಗಿದ್ದು. ಇವರು ಯಾವುದೋ ಒಂದು ವಿಷಯನ ತುಂಬ ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ. ಅದನ್ನು ಮನಸ್ಸಿಗೆ ಹಚ್ಕೊಂಡಿರೋದ್ರಿಂದ ಹೀಗಾಗಿದೆ ನೋಡಿ. ಇವ್ರನ್ನ ಯಾವಾಗಲೂ ಖುಷಿಯಾಗಿರೋ ಥರ ನೋಡ್ಕೊಳ್ಳಿ. ಸರಿ ಡಾಕ್ಟ್ರೆ. ನಾನೀಗ ಕೆಲವು ಟ್ಯಾಬ್ಲೆಟ್ಸ್ಗಳನ್ನ ಬರ್ಕೊಡ್ತೀನಿ, ಅದನ್ನು ಟೈಮ್ ಸರಿಯಾಗಿ ಕೊಡಿ, ಬೇಗ ಹುಷಾರಾಗ್ತಾರೆ. ಸರಿ ಡಾಕ್ಟ್ರೆ. ಅಂದಾಗೆ ನೀವು ಯಾವಾಗಾದರೂ ಇವ್ರನ್ನ ಫುಲ್ ಬಾಡಿ ಚೆಕಪ್ ಮಾಡಿಸಿದ್ದೀರಾ? ಇಲ್ಲ ಡಾಕ್ಟ್ರೆ, ಮಾಡಿಸಿಲ್ಲ. ಹಾಗಾದರೆ ನಾಳೆನೇ ಹೋಗಿ ಫುಲ್ ಬಾಡಿನ ಚೆಕಪ್ ಮಾಡಿಸಿ. ಅದರಿಂದ ದೇಹದಲ್ಲಿ ಏನಾದರೂ ತೊಂದರೆ ಇದ್ದರೆ, ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ. ಸರಿ ಡಾಕ್ಟ್ರೆ. ವಯಸ್ಸಾದ ಮೇಲೆ ವರ್ಷಕ್ಕೊಂದು 2 ಸಾರಿ ಆದರೂ ಪೂರ್ತಿ ಬಾಡಿನ ಚೆಕಪ್ ಮಾಡಿಸ್ಬೇಕು. ನಾಳೆನೇ ಮಾಡಿಸ್ತೀನಿ. ನೀವು ಸಮಯಕ್ಕೆ ಸರಿಯಾಗಿ ಬಂದು ತುಂಬ ಉಪಕಾರ ಆಯಿತು. ಸರಿ, ನಾನೀಗ ಅವ್ರಿಗೊಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಈ ಹೆಸರಲ್ಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಅಲ್ವಾ? ಅತ್ತೆ ಕೊಟ್ಟಿದ್ದ ಹೆಸರಲ್ವಾ, ಅದರಲ್ಲೂ ಅವ್ರ ಅತ್ತಿಗೆ ಹೆಸರು. ಇಬ್ಬರ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಯ್ತದೆ. ಗೌಡ್ರೆ, ಈ ಲಿಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಆರ್ಡ್ರು ಅಂತ ಬರ್ಕೊಂಡ್ಬಂದಿದ್ದೀನಿ. ಏನ್ರಲ್ಲ ಈಟ್ ಬೇಗ ಇಷ್ಟೊಂದು ಆರ್ಡ್ರನ್ನ ತಂದ್ಬಿಟ್ಟಿದ್ದೀರಾ? ಅಂದ್ರೆ ಸುಮ್ಮನೆ ಗೌಡ್ರೆ, ಇವನ್ನೆಲ್ಲ ತಗೊಳ್ಳೋದಕ್ಕೆ ಎಷ್ಟು ಬೆವರು ಹರಿಸಿದೀನಿ ಗೊತ್ತಾ? ಓ ಕಣಪ್ಪ, ನೀನು ಮಾತ್ರ ಬೆವರು ಹರಿಸಿದ್ದಿ, ನಾನೇನು ನೀರು ಹರಿಸಿದ್ದಾನೆ? ನಾನು ಬೆವರು ಹರಿಸಿರೋದು.
ಗೌಡ್ರೆ ಈ ಸಿಳ್ಳೆಕಾತನ ಮಾತು ನಂಬೇಡಿ. ನೋಡಿ ಗೌಡ್ರೆ, ನಾವು ಲಲಿತಾ ಪಿಕಲ್ಸ್ ಕಡೆಯಿಂದ ಬಂದು ಹೇಳುದೇ ತಡ, ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಆಡು ಶುರು ಮಾಡ್ಬಿಟ್ರು. ಗೌಡ್ರೆ ಇದಕ್ಕೆಲ್ಲ ಕಾರಣ ನೀವು ಅಷ್ಟು ಚೆನ್ನಾಗಿ ಮಾಡ್ತಾರೋ ರುಚಿ, ಅದಕ್ಕೆ ಇಷ್ಟೆಲ್ಲ ಆರ್ಡರ್ ಸಿಕ್ಕಿರೋದು. ನೋಡಿದ್ರೆ ಮೇಡಮ್ ಅವರೇ, ನೀವು ಮಾಡಿರೋ ಉಪ್ಪಿನಕಾಯಿ ಎಷ್ಟೊಂದು ಫೇಮಸ್ ಆಗ್ಬಿಟ್ಟೈತೆ ಅಂತ. ಇಷ್ಟೊಂದು ಆರ್ಡರ್ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ತಲೆ ತಿರುಗ್ತಾ ಇದೆ. ಸಿದ್ದು ಅವರೇ, ನಾವು ಇಷ್ಟಕ್ಕೆ ತುಂಬ ಖುಷಿ ಪಡಬಾರ್ದು. ಎಲ್ಲ ಬಿಸ್ನೆಸ್ಸಿಗೂ ಸೀಸನ್ ಅಂತ ಇರುತ್ತೆ. ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಎಳ್ನೀರು ಜಾಸ್ತಿ ಸೇಲ್ ಆಗುತ್ತೆ, ಅದೇ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಸೇಲ್ ಆಗುತ್ತೆ, ಚಳಿಗಾಲದಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಹಾಗೆ ಬೇಸಿಗೆಗಾಲದಲ್ಲಿ ಎಲ್ಲರಿಗೂ ಖಾರ ತಿನ್ನಬೇಕು ಅಂತ ಅನಿಸಲ್ಲ, ಆದರೆ ಗೃಹ ಪ್ರವೇಶ, ಮದುವೆ ಇಂಥ ಸೀಸನ್ ಬಂದಾಗ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಅದಕ್ಕೆ ಬಿಸ್ನೆಸ್ ಚೆನ್ನಾಗಿರೋವಾಗ ಖುಷಿ ಆಗೋದು, ಬಿಸ್ನೆಸ್ ಕಮ್ಮಿ ಆದಾಗ ಕುಗ್ಗಿ ಹೋಗೋದು, ಇದೆಲ್ಲ ಯಾವುದು ಬೇಡ. ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋಣ. ಏನ್ ಸರಿಯಾಗಿ ಹೇಳಿದ್ರಿ. ಅದಕ್ಕೆ ನಮ್ ಗೌಡ್ರು ಒಂಥರ ಮಗು ಇದ್ದಂಗೆ. ಚಾಕ್ಲೇಟ್ನ ಅವ್ರ ಕೈ ಕೊಟ್ರೆ ತುಂಬಾ ಖುಷಿ ಪಡ್ತಾರೆ, ಅದೇ ಚಾಕ್ಲೇಟ್ ಕಿತ್ಕೊಬಿಟ್ರೆ ತುಂಬಾ ದುಃಖ ಪಡ್ತಾರೆ. ಖುಷಿ ಪಟ್ಟಾಗ ತುಂಬಾ ಖುಷಿ ಪಡ್ತಾರೆ, ಅದೇ ದುಃಖ ಪಟ್ಟಾಗ ತಡೆಯಕ್ಕೆ ಆಗಲ್ಲ. ಏಯ್ ಸುಮ್ಮನಿರ್ಲ ಸಾಕು. ನಾನೇನು ಮೊದಲಿನಂಗಿಲ್ಲ. ಯಾವ ಟೈಮಲ್ಲಿ ಹೆಂಗಿರ್ಬೇಕು ಅಂತ ಮೇಡಮ್ ಅವ್ರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಅದಕ್ಕೆ ಜಾಸ್ತಿ ಖುಷಿನೂ ಪಡೋದಿಲ್ಲ, ಜಾಸ್ತಿ ದುಃಖನೂ ಪಡೋದಿಲ್ಲ. ನಾವು ಕೊಡ್ರು ಅದಕ್ಕೆ ಬೇಗ ಮದುವೆ ಆಗು ಅನ್ನೋದು. ಹಿಂಗೆ ತಿರ್ಗಾಡ್ಕೊಂಡಿದ್ರೆ ನಿನ್ ಜೀವನ ಉಪ್ಪಿನಕಾಯಿ ಬಟ್ಲಲ್ಲಿ ಕೊನೆಯಾದಾಗ ಉಳಿತತ್ತಲ್ಲ, ಹಂಗಾಗ್ಬಿಡ್ತದೆ. ಹೂ ಕಣಪ್ಪ, ನೀನೇನ್ ಮದ್ವೆ ಆಗ್ಬಿಟ್ಟು 2 ಮಕ್ಳಿಗೆ ಜನ್ಮದಾತ ಆಗಿದ್ದಿ ನೋಡು. ನಿಂತ್ಕೊಳ್ಳಲು ಬಿಡ ಪ್ರಜಾ. ಮೇಡಮ್ ಅವರೇ, ನೀವು ಹೇಳಿದ್ದು ಒಂಥರ ನಿಜನೇ. ಆದರೆ ಆರ್ಡ್ರ್ ಬಂದಿದ್ದಕ್ಕೆ ಸ್ವಲ್ಪನಾದರೂ ಖುಷಿ ಪಡಬೇಕಲ್ವೇ? ಈಗ ಆರ್ಡ್ರ್ ಬರೋದಿಲ್ಲ ಅಂತ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು? ಹಾಗಂತಲ್ಲ, ಬಿಸ್ನೆಸ್ ಅಂದಮೇಲೆ ಹೀಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ಸರಿ ಬಿಡಿ ಮೇಡಮ್ ಅವರೇ, ನೀವು ಹೇಳಿದ್ಮೇಲೆ ತಲೆ ಬಾಗ್ಲೇಬೇಕು. ಲೈ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಪ್ಯಾಕ್ ಮಾಡೋಣ, ಬರಲ್ಲ? ಸಾರಿ ಬೇಬಿ, ನೀನು ಬೇರೆಯವ್ರ ಜೊತೆ ನನ್ನ ಕಂಪೇರ್ ಮಾಡಿದ್ರೆ ನಂಗೆ ಬಹಳ ನೋವಾಗುತ್ತೆ. ಕೋಪದಲ್ಲಿ ಏನನ್ನ ಮಾತಾಡ್ಬಿಟ್ಟೆ, ಸಾರಿ. ಕೋಪ ಬಂತ? ಬೇಜಾರಾಯ್ತಾ? ಹೊರಗಡೆ ಹೋದಾಗ 4 ಜನ ನಿನ್ನ ಗಂಡ ಏನು ಕೆಲಸ ಮಾಡ್ತೇನೆ, ಎಷ್ಟು ಸಂಪಾದನೆ ಮಾಡ್ತಾನೆ ಅಂತ ಕೇಳಿದಾಗ ನನಗೆ ಕೋಪ ಬರಬಾರ್ದಾ? ನಾಚಿಕೆ ಆಗಬಾರ್ದಾ? ಹಾಗಂತ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಲ್ಲ. 1 ಸಲ ಸರಿ, 2 ಸಲ ಸರಿ, ಪದೇ ಪದೇ ನೀನು ಹಾಗೆ ಮಾಡ್ತಿದ್ಯಾ. ಅದು ಅಲ್ಲದೆ ಕೆಲ್ಸಕ್ಕೆ ಹೋಗೋ ಅಂತ ಪ್ರಾಣ ತಿಂತಿದ್ಯಾ. ಕೆಲ್ಸಕ್ಕೆ ಹೋಗೋದು ನನಗೆ ಗೊತ್ತಿಲ್ವಾ? ನಾನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ನಿನಗೂ ಗೊತ್ತು. ಆದರೂ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನು ಅಪ್ರಿಷಿಯೇಟ್ ಮಾಡೋದಲ್ಲ.